ಇವರಿಗೆ ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲ ಅಂತ ಹೇಳಿದ್ರೆ ಇವರು ಒಳ್ಳೆ ಪುರೋಹಿತರಾಗೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಈಗ ಇವರು ಟೀಚರ್ ಕೆಲಸ ಮಾಡ್ತಿದ್ದಾರೆ, ನರ್ಸಿಂಗ್ ಕಾಲೇಜಲ್ಲಿ ಲೆಕ್ಚರ್ ಆಗಿದ್ದಾರೆ. ಇವರಿಗೆ ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲ ಅಂತ ಹೇಳಿದ್ರೆ ಇವರು ಯಾವುದೇ ಕಾರಣಕ್ಕೂ ಒಬ್ಬ ಬೆಸ್ಟ್ ಲೆಕ್ಚರ್ ಅಂತ ಹೇಳಿ ಹೇಳಿಸ್ಕೊಳ್ಳೋಕೆ ಆಗೋದಿಲ್ಲ. ಸೊ ಇವರೊಂದು ಬೆಸ್ಟ್ ಲೆಕ್ಚರ್ ಅಂತ ಅನ್ಸ್ಕೋಬೇಕು ಅಂತಂದ್ರೆ ಏನ್ ಬಹಳ ಮುಖ್ಯ? ಕಮ್ಯುನಿಕೇಶನ್ ಸ್ಕಿಲ್. ಸೊ ಈ ಕಮ್ಯುನಿಕೇಶನ್ ಸ್ಕಿಲ್ ನೀವು ಕಲಿಯೋದು ಹೆಂಗೆ ಅಂತ ಹೇಳಿದ್ರೆ ಜಾಸ್ತಿ ನೀವು ಕಮ್ಯುನಿಕೇಶನ್ ಮಾಡ್ತಾ ಇರ್ಬೇಕು. ನೀವು ತಪ್ಪಿಸ್ಕೊಂತೀರ, ನಿಮ್ಮ ಅಪ್ಲೈನ್ ಬರಲಿ, ನಿಮ್ಮ ಡೌನ್ಲೈನ್ ಬರಲಿ, ಅವ್ರು ಮಾತಾಡಿ ಇವ್ರು ಮಾತಾಡಿ ಅಂತ ಹೇಳ್ಬಿಡ್ತೀರ. ಈಗ ನನ್ನ ಕಮ್ಯುನಿಕೇಶನ್ ಸ್ಕಿಲ್ ಇಂಪ್ರೂವ್ ಆಗೋದಕ್ಕೆ ಮೂಲ ಕಾರಣ ಏನು ಅಂದ್ರೆ ನಾನು ಯಾರ ಮೇಲೂ ಡಿಪೆಂಡ್ ಆಗಿರಲಿಲ್ಲ. ನಾನು ತುಂಬಾ ಜನಕ್ಕೆ ಹೋಗಿ ನಾನೇ ಒಟ್ಟವ್ರು ಮಾತಾಡಿ ನನ್ನ ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡೆ. ಸೊ ನೀವು ಎಷ್ಟು ಕಮ್ಯುನಿಕೇಶನ್ ಮಾಡ್ತೀರಾ ನಿಮ್ಮ ಜಾಸ್ತಿ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಡೆವಲಪ್ ಆಗುತ್ತೆ. ಓಕೆ, ಸೊ ಇದು ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನೀವು ಮೊದಲು ಬುನಾದಿಯಾಗಿ ಬಳಸ್ಕೋಬೇಕು. ಎರಡನೇದು ಪ್ರಾಬ್ಲಮ್ ಸಾಲ್ವಿಂಗ್. ನೀವೊಬ್ಬ ಬೆಸ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಲೀಡರ್ ಆಗಬೇಕು, ಅಥವಾ ಬೆಸ್ಟ್ ಈಗ ಪುರೋಹಿತ ಆಗಬೇಕು, ಬೆಸ್ಟ್ ಟೀಚರ್ ಆಗಬೇಕು, ಅಥವಾ ಬೆಸ್ಟ್ ಬಿಸ್ನೆಸ್ ವುಮೆನ್ ಆಗಬೇಕು, ಅಥವಾ ಇವರು ಮನೆಯಲ್ಲಿ ಬ್ಲೌಸ್ ಅದನ್ನೆಲ್ಲ ಹೊಲಿತಾರೆ, ಸೊ ಇದೆ, ಸೊ ಬೆಸ್ಟ್ ಟೈಲರ್ ಆಗಬೇಕು ಅಂತ ಹೇಳಿದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಅಂಡ್ ಕಮ್ಯುನಿಕೇಶನ್ ಸ್ಕಿಲ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಬೇಸಿಕ್ ಆಫ್ ಬಿಸ್ನೆಸ್. ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಹೇಳಿದ್ರೆ ಒಬ್ಬ ಬಿಸ್ನೆಸ್ ವುಮೆನ್ ಹೇಗಿರ್ಬೇಕು ಅಂತ ಹೇಳಿದ್ರೆ ಅವರು ತನ್ನ ತಪ್ಪುಗಳನ್ನ ರೆಕಗ್ನೈಸ್ ಮಾಡೋರು ಇರಬೇಕು. ತನ್ನ ತಪ್ಪುಗಳ ಮುಖಾಂತರ ಬೇರೆಯವರ ತಪ್ಪುಗಳನ್ನ ತಿದ್ದೋ ಆಗಿರ್ಬೇಕು ಹೊರತು ಬೇರೆಯವರ ತಪ್ಪುಗಳನ್ನ ಮುಖಾಂತರ ಬೇರೆಯವರಿಗೆ ತಿದ್ದೋ ತರ ಇರಬಾರ್ದು. ನನ್ನ ಟ್ರೈನಿಂಗ್ ನೋಡಿ ನೀವು ಇಷ್ಟು ಸಲ ಬರ್ತಾ ಇದ್ದೀರಲ್ಲ, ನಾನೆಲ್ಲ ನನ್ನ ತಪ್ಪುಗಳಿಂದಾನೇ ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ನನ್ನ ಹತ್ರ ದುಡ್ಡು ಇರಲಿಲ್ಲ, ನಾನು ಈ ತಪ್ಪು ಮಾಡ್ತಿದ್ದೆ, ನಾನು ಆ ತಪ್ಪು ಮಾಡ್ತಿದ್ದೆ. ನಾನು ಯಾವತ್ತಾದ್ರೂ ಶ್ರೀರಂಜನಿ ಮೇಡಮ್ ನೀವು ಈ ತಪ್ಪು ಮಾಡ್ತಿದ್ರ ಅಂತ ಹೇಳಿದಿನ? ಯಾವತ್ತಾದ್ರೂ ಸರ್ ನೀವು ಈ ತಪ್ಪು ಮಾಡ್ತಿದ್ರ ಅಂತ ಹೇಳಿದಿನ? ನನ್ನ ತಪ್ಪುಗಳನ್ನ ನಿಮಗೆ ತಿದ್ದುಪಡಿ ಮಾಡಿಸ್ತಾ ಇದ್ದೀನಿ. ಸೊ ಮನುಷ್ಯ ಅಂತ ತಪ್ಪು ಮಾಡೇ ಮಾಡ್ತಾನೆ. ಸೊ ನೀವು ಆ ತಪ್ಪನ್ನ ಒಪ್ಕೊಂಡು ನೀವು ನಿಮ್ಮ ಡೌನ್ಲೈನ್, ನಿಮ್ಮ ತಂಡದವರು, ನಿಮ್ಮ ಅಪ್ಲೈನ್ ಜೊತೆಗೆ ಹೊಂದ್ಕೋಬೇಕಾಗಿರುತ್ತೆ. ಇಲ್ಲಾಂದ್ರೆ ನೀವು ಬೆಸ್ಟ್ ಟ್ರೈನರ್, ಬೆಸ್ಟ್ ಲೀಡರ್, ಬೆಸ್ಟ್ ಬಾಸ್, ಬೆಸ್ಟ್ ಬಿಸ್ನೆಸ್ ವುಮೆನ್ ಆಗಲು ಸಾಧ್ಯವಿಲ್ಲ.